ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಪೈನಾಪಲ್ ಕೇಸರಿ ಬಾತ್. ಪೈನಾಪಲ್ ಕೇಸರಿ ಬಾತ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಮದುವೆ ಮನೆಗಳಲ್ಲಿ ಮಾಡೋ ಕೇಸರಿ ಬಾತ್ ಅಥವಾ ಹೋಟ್ಲಲ್ಲಿ ಸಿಗೋ ಕೇಸರಿ ಬಾತ್. ಯಾಕಂದ್ರೆ ಅಲ್ಲಿ ಮಾಡೋ ಕೇಸರಿ ಬಾತ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ನೀವು ಮನೆಯಲ್ಲಿ ಅದೇ ರೀತಿ ಟೇಸ್ಟಿಯಾಗಿ ಪೈನಾಪಲ್ ಹಾಕೊಂಡು ಕೇಸರಿ ಬಾತ್ನ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಪೈನಾಪಲ್ ಕೇಸರಿ ಬಾತ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋದಾದರೆ 1 ಕಪ್ ಆಗುವಷ್ಟು ರವೆ ತಗೊಂಡಿದ್ದೀನಿ. ಸೊ ನಾನಿಲ್ಲಿ ಮೀಡಿಯಮ್ ರವೆ ತಗೊಂಡಿದ್ದೀನಿ. ಮೀಡಿಯಮ್ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಆಮೇಲೆ ಒಂದು ಸ್ವಲ್ಪ ತುಪ್ಪ, ಜೊತೆಗೆ ಗೋಡಂಬಿ ದ್ರಾಕ್ಷಿ, ಒಂದು 3/4 ಕಪ್ ಆಗುವಷ್ಟು ಸಕ್ಕರೆ, ಒಂದು 3/4 ಕಪ್ ಆಗುವಷ್ಟು ಪೈನಾಪಲ್. ಹಾಗೂ ಕಲರ್ಗೋಸ್ಕರ ನಾನು ಆರ್ಟಿಫಿಷಿಯಲ್ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಬದಲಿಗೆ ಕೇಸರಿ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ. ಸೊ ಇಷ್ಟಿದ್ರೆ ಸಾಕು. ಸೊ ಹಾಗಾದರೆ ಪೈನಾಪಲ್ ಕೇಸರಿ ಬಾತ್ನ ಯಾವ ರೀತಿ ತಯಾರು ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಬಿಸಿ ಆದಮೇಲೆ ತಗೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು. ಸೊ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಜಾಸ್ತಿ ಅದನ್ನು ಫ್ರೈ ಮಾಡೋದೇನು ಬೇಡ. ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಬೇರೆ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ತುಪ್ಪದಲ್ಲಿ ನಾವು ತಗೊಂಡಿರುವಂಥ ರವಾನ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. 1-2 ನಿಮಿಷ ಆದರೂ ನಿಧಾನವಾಗಿ ರವಾನ ಹುರಿಬೇಕಾಗತ್ತೆ. ಎಷ್ಟು ಚೆನ್ನಾಗಿ ರವೆ ಹುರಿತೀವೋ ಅಷ್ಟು ಚೆನ್ನಾಗಿ ಕೇಸರಿ ಬಾತ್ ಬರುತ್ತೆ. ಸೊ ಈ ರೀತಿ ನಿಧಾನವಾಗಿ ಹುರಿತಾ ಇರುವಾಗ ರವೆ ಅರಳುತ್ತೆ, ಅಂದರೆ ರವೆ ಸೈಜ್ ಸ್ವಲ್ಪ ಜಾಸ್ತಿ ಆದಂಗೆ ನಿಮ್ಗೆ ಅನಿಸುತ್ತೆ. ಆ ಟೈಮಲ್ಲಿ ಅಷ್ಟಾದರೆ ಸಾಕಾಗುತ್ತೆ. ಸೊ ಇವಾಗ ಇದಾಗಿದೆ. 1-2 ನಿಮಿಷ ಆದಮೇಲೆ ಇದನ್ನು ಬೇರೆ ಬೌಲಲ್ಲಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನಲ್ಲಿ ನಾನು ಪೈನಾಪಲ್ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಸೊ ನಾನು ತಗೊಂಡಿದ್ದ ಪೈನಾಪಲ್ನ ಸ್ವಲ್ಪ ಮಿಕ್ಸಿಲಿ ಹಾಕಿ ಯಾವುದೇ ನೀರು ಹಾಕದೆ ಪೇಸ್ಟ್ ಮಾಡಿ ಸೇರಿಸೋದ್ರಿಂದ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ಪೇಸ್ಟ್ ಮಾಡದಿದ್ರೂ ಪರವಾಗಿಲ್ಲ, ನೀವು ಪೈನಾಪಲ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಕೋಬೋದು. ಜೊತೆಗೆ ನಾನು 3 ಕಪ್ ಆಗುವಷ್ಟು ತಣ್ಣೀರು ಸೇರಿಸ್ತಾ ಇದ್ದೀನಿ. ಸೊ 1 ಕಪ್ ರವೆಗೆ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ತಣ್ಣೀರು. ಕೆಲವರು 1:2 ಅಂದರೆ 1 ಕಪ್ ರವೆಗೆ 2 ಕಪ್ ಅಷ್ಟು ನೀರು ಸೇರಿಸ್ತಾರೆ. ಸೊ ನಾನಿಲ್ಲಿ ಸಣ್ಣ ರವೆ ಯೂಸ್ ಮಾಡೋದ್ರಿಂದ ಬೇಗ ಗಂಟಾಗಬಾರ್ದು ಅಂತ 3 ಕಪ್ ನೀರು ಸೇರಿಸ್ತಾ ಇದ್ದೀನಿ. ಸೊ ಈ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಹುರ್ಕೊಂಡಿರುವಂಥ ರವಾನ ನಿಧಾನವಾಗಿ ಸೇರಿಸ್ಬೇಕು. ಫ್ಲೇಮ್ ಫುಲ್ ಲೋವಲ್ಲಿಟ್ಟು ಸ್ವಲ್ಪನೇ ರವೆ ಸೇರಿಸ್ತಾ ಮಿಕ್ಸ್ ಮಾಡ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ಯಾವುದೇ ಗಂಟುಗಳಾಗೋದಿಲ್ಲ. ಸೊ ಒಂದೇ ಸತಿಗೆ ಹಾಕಿದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರಿದಿರೋದ್ರಿಂದ ಅಷ್ಟು ಬೇಗ ಏನು ಗಂಟಾಗಲ್ಲ, ಆದರೂ ಕೈ ಆಡಿಸ್ತಾ ಇರಬೇಕು. ಈ ಟೈಮಲ್ಲಿ ಕೇಸರಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ನಾನು ಈ ಕೇಸರಿನ ಒಂದು ಸ್ವಲ್ಪ ಪುಡಿ ಮಾಡಿ ಬಿಸಿನೀರಲ್ಲಿ ಹಾಕಿಟ್ಟಿದ್ದೆ. ಈ ರೀತಿ ಮಾಡೋದ್ರಿಂದ ಕೇಸರಿ ಕಲರ್ ಚೆನ್ನಾಗಿ ಬರುತ್ತೆ, ಒಳ್ಳೆ ರಿಚ್ ಕಲರ್ ಕೊಡುತ್ತೆ. ಸೊ ನೀವು ಸ್ವಲ್ಪ ಕೇಸರಿಲೇ ಒಳ್ಳೆ ಕಲರ್ ಸಿಗಬೇಕಂದ್ರೆ ಅದು ಸೀದಾ ಕೇಸರಿ ಹಾಕೋ ಬದಲು ಈ ರೀತಿ ಬಿಸಿನೀರಲ್ಲಿ ಹಾಕಿ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ಒಳ್ಳೆ ಕಲರ್ ಕೊಡುತ್ತೆ, ಹಾಗೆ ಕೇಸರಿ ಫ್ಲೇವರು ಬಿಟ್ಕೊಳ್ಳುತ್ತೆ. ಸೊ ಕೇಸರಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರವೆ ಆಲ್ಮೋಸ್ಟ್ ಬೆಂದಿದೆ. ಇವಾಗ 1-2 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ತುಪ್ಪನ ಒಂದೇ ಸರ್ತಿಗೆ ಹಾಕೋಬೇಡಿ, ಒಂದು ಸ್ವಲ್ಪನೇ ಹಾಕ್ತಾ ಬಂದರೆ ಕೇಸರಿ ಬಾತಿಗೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಸೊ ರವೆ ಎಲ್ಲ ಬೆಂದ ಮೇಲೆ ಸಕ್ಕರೆ ಸೇರಿಸ್ಕೋಬೇಕು. ಸೊ ನಾನಿಲ್ಲ ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ಹಾಕಿದ್ದೀನಿ. ಸೊ ನಿಮ್ಗೆ ಒಳ್ಳೆ ಸ್ವೀಟ್ ಬೇಕಂದರೆ 1 ಕಪ್ ರವೆಗೆ 1.5 ಕಪ್ ಆದರೂ ಸಕ್ಕರೆ ಬೇಕಾಗತ್ತೆ. ಸೊ ನಾನು ಸ್ವಲ್ಪ ಸ್ವೀಟ್ ಕಡಿಮೆ ಯೂಸ್ ಮಾಡೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಸಕ್ಕರೆ ಪ್ರಮಾಣನ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ ನಾವು ನೋಡ್ತಾ ಇದ್ದರೆ ಒಂದು ಸ್ವಲ್ಪ ರವೆ ಕೇಸರಿ ಬಾತ್ ಮಿಕ್ಸ್ಚರ್ ಇನ್ನೂ ಸ್ವಲ್ಪ ನೀರಾದಂಗೆ ಅನಿಸ್ತಾ ಇದೆ. ಸೊ ಇವಾಗ ಮತ್ತೆ ಒಂದು ಸ್ವಲ್ಪ ತುಪ್ಪ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ.
ಒಳ್ಳೆ ಸಾಫ್ಟಾಗಿ ಬರುತ್ತೆ ಸಕ್ಕರೆ ಹಾಕಿದ್ಮೇಲೆ. ಸಕ್ಕರೆಯಲ್ಲಿರೋ ನೀರು ಬಿಟ್ಕೊಂಡ್ಬಿಟ್ಟು ಇನ್ನೂ ಸಾಫ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಪುಡಿ ಮಾಡಿರುವಂಥ ಏಲಕ್ಕಿನ ಸೇರಿಸ್ಕೊಳ್ಳೋಣ. ಏಲಕ್ಕಿ ಜೊತೆಗೆ ಲವಂಗನೂ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಕೊನೆಯದಾಗಿ ನಾವು ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಗನೆ ಆಗಿಬಿಡುತ್ತೆ ಈ ಸ್ವೀಟು, ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದಾದಂಥ ಒಂದು ಸ್ವೀಟ್ ಡಿಶ್ ಇದು. ಸೊ ಲಾಸ್ಟಲ್ಲಿ ನಾನು ಉಳಿದಿರುವಂಥ ತುಪ್ಪ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ, ಹಾಗೆ ಒಳ್ಳೆ ಕಲರ್ ಬಂದಿದೆ, ಒಳ್ಳೆ ಘಮನೂ ಇದೆ. ಆ ಪೈನಾಪಲ್ ಸೇರಿಸಿರೋದ್ರಿಂದ ಪೈನಾಪಲ್ ಘಮ ತುಂಬಾ ಚೆನ್ನಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರಗೋಗುವಂಥ ಕೇಸರಿ ಬಾತ್ ಸುಲಭವಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಸೊ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಇದೇ ವಿಧಾನನ ಬಳಸಿ ಕೇಸರಿ ಬಾತ್ನ ಪೈನಾಪಲ್ ಸೇರಿಸಿ ಮಾಡ್ಕೊಂಡು ನೋಡಿ.